ಹಾಯ್ ನಮಸ್ಕಾರ. ಕ್ರಿಕ್ ಸರ್ಕಲ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ನಾನು ದೀಪಕ್. ಹೌದು, ನಾನು ಯಾವುದೇ IPL ತಂಡದ ಅಭಿಮಾನಿ ಅಲ್ಲ, ನಾನು ಕ್ರಿಕೆಟ್ ಅಭಿಮಾನಿ ಅಂತ ಹೇಳ್ತಾ ನಾನು ಮಾತನ್ನ ಮುಂದುವರಿಸ್ತೀನಿ. ಇವತ್ತಿನ ಪಂದ್ಯ KKR ವರ್ಸಸ್ ಪಂಜಾಬ್. ಏನ್ ಹೇಳಿದ್ರು ಕಡಿಮೆ ಗುರು. ಇವತ್ತು ಏನ್ ಹೇಳಿದ್ರು ಕಡಿಮೆ. ನಾನು ಇವತ್ತು ಹೈಲೈಟ್ಸ್ ನೋಡ್ತಿದ್ದೀನೋ ಲೈವ್ ನೋಡ್ತಿದ್ದೀನೋ ಒಂದು ಅರ್ಥ ಆಗ್ತಿಲ್ಲ. ಮ್ಯಾಚ್ ನೋಡ್ತಿದ್ದಂಗೆಲ್ಲ ಮೇಲ್ ನೋಡ್ತಿದ್ದೀನಿ, ಯಾಕಂದ್ರೆ ಆ ರೇಂಜ್ ಅಲ್ಲಿ ಸಿಕ್ಸ್ ಹೊಡಿತಿದ್ದಾರೆ. ಏನ್ ಮ್ಯಾಚು, ಅದ್ಭುತ, ಅತ್ಯದ್ಭುತ, ಸೂಪರು, ವಂಡರ್ಫುಲ್. ಏನ್ ಹೇಳಿದ್ರು ಕಡಿಮೆ. ಏನ್ ಬ್ಯಾಟಿಂಗು, ಎರಡು ಟೀಮು ಬ್ಯಾಟಿಂಗು ಒಂದ್ ಕೈ ಲೆವೆಲ್. ಹೇಳ್ತೀನಿ, ಪಂಜಾಬ್ ಹೌದು 261 ರನ್ ಬೃಹತ್ ಮೊತ್ತ ಕಲೆ ಹಾಕಿತ್ತು KKR. ಸ್ಕೋರ್ ಬೋರ್ಡ್ ನೋಡ್ಕೊಬರೋಣ ಸ್ವಲ್ಪ ಪ್ರಮಾಣದಲ್ಲಿ. ಹೌದು, ಸಾಲ್ಟು 37 ಎಸೆತ 75 ರನ್, 6 6 6 4 ಇತ್ತು. ಅದೇ ರೀತಿ ನಾರಾಯಣ್ ಕೂಡ 32 ಎಸೆತ 71 ರನ್. ಅವ್ರ ಕೋಟದಲ್ಲಿ 9 4 4 6 ಇತ್ತು. ಓಪನಿಂಗ್ ಪಾರ್ಟ್ನರ್ಶಿಪ್ ಅಂತ ಬೆಂಕಿಯಾಗಿ ಉಡಾಯಿಸ್ಬಿಟ್ರು. ಅದ್ರ ಜೊತೆ ವೆಂಕಟೇಶ್ ಅಯ್ಯರ್ ಕೂಡ 39 ರನ್, 23 ಎಸೆತ. ರಸೂಲ್ ಕೂಡ 12 ಬಾಲ್ಗೆ 24 ರನ್. ಇನ್ನು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಆಟ 10 ಬಾಲಿಗೆ ಹೊಡೆದ್ರು, 28 ರನ್ ಆಡ್ಕೊಟ್ರು. ಈ ರೀತಿ ಬ್ಯಾಟಿಂಗ್ ಲೈನ್ ಅಪ್ ಮಾಡಿಕೊಂಡು 261 ಇದು ಗ್ರೇಟ್ ಸ್ಕೋರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಲಾಸ್ಟ್ ಟೈಮ್ ಹೈದರಾಬಾದ್ ಹೊಡೆದಿದ್ರು 285 287 ಹೊಡೆದಿದ್ರು. ಅದು ಕೂಡ ಚೇಸಿಂಗ್ ಮಾಡೋ ಟ್ರೈ ಮಾಡಿದ್ರು RCB ಅವರು. ಆದರೆ ಪಂಜಾಬ್ ಬ್ಯಾಟಿಂಗ್ ಲೈನ್ ಅಪ್ ಗೊತ್ತಲ್ವಾ, ಕ್ಲೈಮ್ಯಾಕ್ಸ್ ಅಲ್ಲಿ ಅಶುತೋಷ್ ಶರ್ಮಾ, ಶಶಾಂಕ್ ಸಿಂಗ್ ಅವರು ಅಂತೂ ಫಿನಿಶಿಂಗ್ ಇರ್ಬೇಕಂದ್ರೆ ಪಂಜಾಬ್ ಟೀಮ್ ಸೂಪರ್ ಇರ್ಲೇಬೇಕಲ್ವಾ. ಪಂಜಾಬ್ ಅಲ್ಲಿ ಮಾತ್ರ ಸ್ಟಾರ್ಟಿಂಗ್ ಮಾತ್ರ ಬೆಂಕಿಯಾಗಿ ಸ್ಟಾರ್ಟಿಂಗ್ ಮಾಡಿದ್ರು. ಏನ್ ಬ್ಯಾಟಿಂಗ್ ಲೈನ್ ಅಪ್ ಇದ್ರು ಕೂಡ ಸ್ಟಾರ್ಟಿಂಗ್ ಮೇಜರ್ ಆಗಿರುತ್ತೆ. ಹೌದು, ಪ್ರಭ್ ಶಿಮ್ರಾನ್ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ಕೊಟ್ರು. ಓಪನಿಂಗ್ 20 ಎಸೆತ ಕೇವಲ 54 ರನ್ ಕಲೆ ಹಾಕೊಟ್ರು. 5 6 4 4 ಇತ್ತು. ಅವ್ರು ರನ್ ಔಟ್ ಆದ್ರು. ಆದ್ರೆ ಪವರ್ ಪ್ಲೇ ಅಲ್ಲಿ 93 ರನ್ ಪಾರ್ಟ್ನರ್ಶಿಪ್ ಮಾಡಿ ಕಲೆ ಹಾಕೊಟ್ರು. ಇದೇ ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪಂಜಾಬ್ ಅಲ್ಲಿ ಓಪನಿಂಗ್ ಸ್ಟಾರ್ಟ್ ಅಪ್ ಸಿಕ್ಕಿದ್ರೆ ಕ್ಲೈಮ್ಯಾಕ್ಸ್ ಆರಾಮಾಗಿ ಹೊಡಿಬಹುದು. ಅದೇ ರೀತಿ ಜಾನಿ ಬೆಸ್ಟ್, ಏನ್ ಬ್ಯಾಟಿಂಗ್ ಅವರು. ಜಾನಿ ಬೆಸ್ಟ್ ಅದು ಕೇವಲ 45 ಎಸೆತದಲ್ಲಿ ಸೆಂಚುರಿ ಮಾಡಿದ್ದಾರೆ. ಫಾಸ್ಟೆಸ್ಟ್ ಸೆಂಚುರಿ ಅಂತ ಹೇಳ್ಬೋದು. ಕೇವಲ 48 ಬಾಲಿಂಗ್ 108. ಅವ್ರು ಕೊಟ್ಟದ್ರು 9 6 8 4 ಇತ್ತು. ಮ್ಯಾಚ್ ವಿನ್ನಿಂಗ್ ನಾಟ್ ಔಟ್ ಆಗಿದ್ದಾರೆ ಮ್ಯಾಚ್ ಫಿನಿಶ್ ಆಗೋವರೆಗೂ. ಇನ್ನು ರುಸೋ 16 ಎಸೆತ 26 ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ರು. ಇನ್ನು ಬಂದ ನೋಡಿ ಗುರು, ಶಶಾಂಕ್ ಸಿಂಗ್ ಬೈ ಮಿಸ್ ಆಗಿ ಬಂದ್ರು. ಪಂಜಾಬ್ಗೆ ಬೆಂಕಿ ಬ್ಯಾಟ್ಸ್ಮನ್ ಸಿಕ್ಕಿದ್ದಾರೆ. 28 ಎಸೆತ ಕೇವಲ ಬೃಹತ್ 68 ರನ್ ಕಲೆ ಹಾಕೊಟ್ರು. ಅವ್ರ ಕೋಟದಲ್ಲಿ 8 6 2 4 ಗುರು. ಏನು ಹೊಡಿತಾನೆ, ಯಾವುದೇ ಎಂಗಲ್ ಅಲ್ಲಿ ಹಾಕಿದ್ರು ಬ್ಯಾಟಿಂಗು ಶಾರ್ಟ್ ಹಾಕ್ತಾರೆ. ಯಾವುದೇ ಎಂಗಲ್ ಅಲ್ಲಿ ಹಾಕಿದ್ರು ಈ ರೇಂಜ್ ಅಲ್ಲಿ ಹೊಡಿತಾರೆ ಅಂದ್ರೆ ಇನ್ನು ಬೌಲರ್ ಎಲ್ಲಿಗೆ ಹೋಗ್ಬೇಕು, ಯಾವ ರೀತಿ ಹೇಳೋದು. ಸೂಪರ್ ಆಗಿ ಬ್ಯಾಟಿಂಗ್ ಆಡ್ಕೊಟ್ಟಿದ್ದಾರೆ ಮಸ್ತ್ ಆಗಿ. ಇದೇ ಲಾಸ್ಟ್ ಇನ್ನು 8 ಬಾಲ್ ಬಾಕಿ ಉಳಿಸಿದ್ದಾರೆ. 8 ಬಾಲ್ ಆ ರೇಂಜ್ ಅಲ್ಲಿ ಬ್ಯಾಟಿಂಗ್ ಆಡ್ಕೊಟ್ಟಿದ್ದೀನಿ. ಬಾಲಿಂಗ್ ಲೈನ್ ಅಪ್ ನಾನು ಹೇಳಲೇಬೇಕು. ಯಾಕಂದ್ರೆ ಕಡಿಮೆ ಬಾಲಿಂಗ್ ಹಾಕಿದ್ರು ತುಂಬಾ ರೇರು. ಇಂಥ ಸ್ಕೋರ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಬಾಲಿಂಗ್ ಲೈನ್ ಅಪ್ ಹಾಕಿದವರು ಅಂದ್ರೆ ಒಬ್ರು, ಅದು ಸುನಿಲ್ ನಾರಾಯಣ್. 4 ಓವರ್ ಹಾಕ್ಬಿಟ್ಟು ಕೇವಲ 24 ರನ್ ಕೊಟ್ಟಿದ್ದಾರೆ, 1 ವಿಕೆಟ್. ಇದಿಷ್ಟೇ ಆಗಿರೋದು. ಇನ್ನು ಬಾಕಿ ಉಳಿದಿರೋದ್ 14 ಓವರ್ ಕೂಡ 236 ರನ್ ಚೇಂಜ್ ಮಾಡಿದ್ದಾರೆ. ಪಂಜಾಬ್ ಬೌಲಿಂಗ್ ಲೈನ್ ಅಪ್ ಅಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಹೊಡೆದಿದ್ದಾರೆ. ಅವ್ರ ಬೌಲಿಂಗ್ ಲೈನ್ ಅಪ್ ನೋಡಿದ್ರೆ ಸ್ಯಾಮ್ ಕರ್ನ್ ಕೂಡ 4 ಓವರ್ 60 ರನ್ ಹೊಡಿಸ್ಕೊಂಡಿದ್ದಾರೆ. ಇನ್ನು ಹರ್ಷದೀಪ್ ಸಿಂಗ್ 4 ಓವರ್ 45. ಇನ್ನು ಹರ್ಷಲ್ ಪಟೇಲ್ 3 ಓವರ್ 48. ರಬಡ ಯಾವ ಬಾಲರ್ನು ಬಿಟ್ಟಿಲ್ಲ ಗುರು. ಟಾಪ್ ಕ್ಲಾಸ್ ಬಾಲರ್ ಕೂಡ 3 ಓವರ್ 52 ಹೊಡೆದಿದ್ದಾರೆ. ಇನ್ನು ರಾಹುಲ್ ಚಾರ್ 4 ಓವರ್ 33. ರಾಹುಲ್ ಚಾರ್ ಕೂಡ ಸ್ವಲ್ಪ ಮಟ್ಟಿಗೆ ಬೆಟರ್ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ 42ನೇ ಪಂದ್ಯದ ಪಂಜಾಬ್ KKR ನ ಸಂಪೂರ್ಣ ವಿವರ. ಇನ್ನಿಷ್ಟು ನಾನು ಸಂಪೂರ್ಣ ವಿವರ ಕೊಡ್ತಾ ಹೋಗ್ತೀನಿ. ನಮ್ಮ ಕ್ರಿಕ್ ಸರ್ಕಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ದಲ್ಲಿ ಎಲ್ಲ ಇದೀವಿ, ಎಲ್ಲದರಲ್ಲೂ ಸಿಗ್ತೀನಿ. ಎಲ್ಲದರಲ್ಲೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಪಂದ್ಯದಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು.